ನಿಪ್ಪಾಣಿಯ ಗೋಮಾತೆ ಸಂರಕ್ಷಣಾ ಸೇವಾ ಸಮಿತಿಯವರು 12 ಟನ್ನಷ್ಟು ಗೋಮಾಂಸವನ್ನು ಪೊಲೀಸರಿಗೆ ಮಾಹಿತಿ ನೀಡಿ ಜಪ್ತಿ ಮಾಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಶಹರದ ಶ್ರೀ ವಿರೂಪಾಕ್ಷಲಿಂಗ ಸಮಾಧಿ ಮಠದ ಪರಮಪೂಜ್ಯ ಶ್ರೀ ಪ್ರಾಣಲಿಂಗ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಹೈದರಾಬಾದ್ಗೆ ಸಾಗಿಸುತ್ತಿರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗೋಮಾಂಸ ಸಾಗಿಸುತ್ತಿದ್ದಂತ ವಾಹನ ಸಂಖ್ಯೆ MH10T2676 ಸಂಖ್ಯೆಯನ್ನು ಹೊಂದಿರುವ ವಾಹನ ಮೇಲೆ ನಜರ್ ಇಟ್ಟಿದ್ದು ಸೂಕ್ತ ಮಾಹಿತಿ ಪಡೆದು ಹೈವೇ ಪೊಲೀಸರ ಸಹಾಯದಿಂದ ವಾಹನ ಹಿಡಿದು ಬೆಳಗಾವಿ ಜಿಲ್ಲೆಯ ಹಿರೇಬಾಗೇವಾಡಿ ಪೊಲೀಸ ಠಾಣೆಗೆ ಒಪ್ಪಿಸಿರುತ್ತಾರೆ. ಸಮಾಧಿ ಮಠದ ಪರಮ ಪೂಜ್ಯ ಪ್ರಾಣಲಿಂಗ ಸ್ವಾಮೀಜಿ ಅವರಿಗೆ ಗುರುವಾರ ಗೋಮಾಂಸ ಸಾಗಣೆ ಮಾಡಲು ಹೊರಟಿರುವವರ ಬಗ್ಗೆ ಮಾಹಿತಿ ದೊರೆತಿದ್ದು, ಸ್ವಾಮೀಜಿ ಮಾರ್ಗದರ್ಶನದಂತೆ ವಾಹನವು ಗೋಮಾಂಸದೊಂದಿಗೆ ಹೈದರಾಬಾದ್ಗೆ ತೆರಳುತ್ತಿತ್ತು. ಈ ವೇಳೆ ಗೋರಕ್ಷಣಾ ಸೇವಾ ಸಮಿತಿ ನಿಪ್ಪಾಣಿಯ ಕಾರ್ಯಕರ್ತರು ಮಾತನಾಡಿ, ಹೈದರಾಬಾದಿಗೆ ಗೋಮಾಂಸ ಸಾಗಾಟದ ಮಾಹಿತಿ ಶ್ರೀ ವಿರೂಪಾಕ್ಷಲಿಂಗ ಸಮಾಧಿ ಮಠದ ಪರಮಪೂಜ್ಯ ಪ್ರಾಣಲಿಂಗ ಸ್ವಾಮೀಜಿ ಅವರಿಗೆ ಲಭಿಸಿದ್ದು, ವಾಹನವನ್ನು ತಡೆದು ಚಾಲಕ ಸಮೇತ ವಾಹನವನ್ನು ವಶಪಡಿಸಿಕೊಂಡು ಪೊಲೀಸರಿಗೆ ಹಸ್ತಾಂತರಿಸಲಾಗಿದೆ ಎಂದರು. ಹಿರೇಬಾಗೇವಾಡಿ ಪೊಲೀಸರ ಕಾರ್ಯಾಚರಣೆ ನಡೆಸಿದ ವೇಳೆ ವಾಹನದಿಂದ 12 ಟನ್ಗೂ ಅಧಿಕ ಗೋಮಾಂಸ ಹಾಗೂ ದನದ ಮಾಂಸ ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿದಿರುತ್ತದೆ. ಹಾಗೂ ಈ ವ್ಯವಸಾಯಕ್ಕೆ ಸಂಬಂಧಪಟ್ಟ ಮಾಲೀಕರು ಮಹಾರಾಷ್ಟ್ರ ರಾಜ್ಯದ ಸಾಂಗಲಿಯವರೆಂದು ತಿಳಿದು ಬಂದಿದೆ. ಪೊಲೀಸರು ಮುಂದಿನ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಈ ವೇಳೆ ಶ್ರೀ ಪ್ರಾಣಲಿಂಗ ಸ್ವಾಮೀಜಿ ಮಾತನಾಡಿ, ಭಾರೀ ಪ್ರಮಾಣದ ಅಕ್ರಮ ಗೋಮಾಂಸ ಸಾಗಾಟ, ದನದ ಮಾಂಸ ಮತ್ತು ಅಕ್ರಮ ದಂಧೆ ನಡೆಯುತ್ತಿದ್ದು, ಈ ಮಾಂಸವನ್ನು ಗೋವಾ, ಹೈದರಾಬಾದ್, ಮುಂಬೈ ಸೇರಿದಂತೆ ಇನ್ನುಳಿದ ರಾಜ್ಯಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ರವಾನೆ ಮಾಡಲಾಗುತ್ತಿದೆ. ಅದನ್ನು ಬೇಗನೆ ನಿಲ್ಲಿಸಬೇಕಾಗಿದೆ ಎಂದು ಸ್ವಾಮೀಜಿ ಮಾಧ್ಯಮ ಮೂಲಕ ಒತ್ತಡ ಹೇರಿದರು. एक मिनिट बरं पूर्ण पूर्ण मासा बंद इकडे दादा इकडे यांना दाखवूया. अच्छा इकडे दाखवायचं ना मुंक दे. काय भरली भावा बोलव त्याने फुल जाम भरले ते हे दाखवतो आपण चालू. जय श्रीराम. आज 26 जानेवारी प्रजासत्ताक दिनाच्या दिवशी आज मिरज येथील व्यापारी म्हणून जो एक कसाई आहे त्याची आज आपण बघत असलेली जी ही गाडी आहे, त्या गाडीमध्ये लहान गायींच्या पिल्लांचे, गाई बैलांचे मटण घेऊन ह्या गाड्या हैदराबादच्या दिशेने निघालेली होती. तर या गाडीला आपल्याला मिळालेल्या माहितीनुसार पोलिसांच्या मदतीने पकडण्यामध्ये यश आलेले आहे. हे जे कसाई आहेत हे पूर्णपणे ह्यांच्या आधी सांगली, मिरज, वडगाव या ठिकाणी ह्यांच्यावरती पूर्ण गुन्हे दाखल आहेत. तिथून ज्यावेळी ह्यांना कळालं की आता आपली डाळ इथं शिजत नाही, त्यामुळे त्यांनी कर्नाटकला गांडीला पाय लावून पळालेले आहेत आणि ते आता कर्नाटकमध्ये गाईच्या रक्ताचा पैसा खात आहेत. तर आता आपल्या सगळ्यांना हा विचार करायचा आहे की कर्नाटकमध्ये ह्यांना कसं हद्दपार करण्यात येईल आणि कर्नाटकमध्ये ज्या ज्या ठिकाणी ह्यांची कामं चालू आहेत, आज ह्याचा नारळ फुटलेला आहे आणि इथून पुढे ज्या ज्या गाड्यांचे इन्फॉर्मेशन्स येतील, ज्या ज्या आपल्याला कत्तलखाने आहेत याची माहिती जी आहे
ही इथे जे काही वरिष्ठ आहेत यांना द्यावी आणि त्या कत्तलखान्यांवरती कारवाई करून हे कत्तलखान्यामुळे सगळं उद्ध्वस्त होतील याची काळजी आपण सर्व गोरक्षकांनी घेतली पाहिजे एवढी सगळ्यांना विनंती करतो. जय श्रीराम.